ಅಣ್ಣ ನೀನೇನಿಲ್ಲಿ? ಇಲ್ಲೇನ್ಲ ಮಾಡ್ತಿದ್ದಿ? ಅಣ್ಣ ಯಾವ್ರು? ಸುಭಾಷ, ಮದ್ವೆ ಆಗದೆ ಅನ್ನೋದು ಗೆಪ್ತಿಗಿರ್ಲಿ. ಅದನ್ ಬಿಟ್ಟೇನಾದ್ರೂ ಅಟ್ಟಿ ಮರ್ವಾದ ಕೆಳ ಕೆಲ್ಸ ಏನಾದ್ರು ಮಾಡ್ದೆ ಕೈ ಕಾಲ್ ಮುರಿದು ಮೂಲೆ ಕೂರ್ಸಿ ನಾನೇ ಸೇವೆ ಮಾಡ್ತೀನಿ, ಗೊತ್ತಾಯ್ತೆ? ಅಣ್ಣ ನಾನ್ ದಿಟ್ವಾಗ್ಲೂ ದೇವ್ರಿಗೆ ಕೈ ಮುಗಿತಿದ್ದೆ. ನಾನು ಅದನ್ನ ದಿಟ ಅಂತ ನಂಬಿದೀನಿ. ಅಣ್ಣ ನಾನ್ ದಿಟ್ವಾಗ್ಲೂ ದೇವ್ರ ಪ್ರದಕ್ಷಿಣೆ ಆಗ್ತಾ ಇದ್ದೆ. ಒಂದ್ 2 ನಿಮಿಷ ದೇವ್ರಿಗೆ ಕೈ ಮುಗಿದ್ ಬಿಟ್ಟು ಬರ್ತೀನಿ. ವಿದ್ಯಕ್ಕ, ಭದ್ರಣ್ಣ ಬರ್ತಾವ್ರೆ. ಆಮೇ ನಿಮ್ದೆಲ್ಲ ಮುಗ್ದಿದ್ರೆ ಮನೆ ಕಡೆ ಹೋಗೋದು? ನಮ್ದೇನೋ ಆಯ್ತು, ನಿಮ್ದಾಗಿದ್ರೆ ಧಾರಾಳವಾಗಿ ಹೋಗೋಣ. ಚಂದಾಗ್ ಮಾತಾಡೋದ್ ಕಲ್ತ್ಬಿಟ್ಟೆ ಕಣಮ್ಮಿ. ಎಲ್ಲ ಸವಾಸ ದೋಸಕನಂತೆ, ನಡೀರಿ. ಬನ್ನಿ. ಅತ್ತೆ, ಲೇ ಮೋನ, ನೀನ್ ಇಲ್ಲೇ ಮಂಡ್ಯದ ಹಳ್ಳಿ ಒಳೆ ತಾನೆ? ಇನ್ನೇನಾರ ನಿಮ್ಮಪ್ಪ ನಿನ್ನ ಇದೇ ಸ್ಥಳ ಬಳಸಿ ಕಳ್ಸೋನೆ ಹೆಂಗೆ? ಯಾಕತ್ತೆ, ಅಂಥದ್ದಿಗೆ ಏನಾಯ್ತು? ನಿಂಗೆ ಏಟ್ ಮದುವೆ ಮಾಡಿ ಅನುಭವ ಐತೆ, ಅಂಥದ್ರಲ್ಲಿ ಯಾವಾಗ ಯಾವ ಶಾಸ್ತ್ರ ಮಾಡ್ಬೇಕು ಅನ್ನೋ ಜ್ಞಾನ ಬೇಡವೆ? ಅತ್ತೆ, ನೀವ್ ಯಾತ್ರ ಬಗ್ಗೆ ಹೇಳ್ತಿದ್ದೀರಾ ನಂಗೆ ಅರ್ಥ ಆಯ್ತಾ ಇಲ್ಲ. ಅಲ್ಲ ಕಣೆ, ಇವತ್ತು ಚಪ್ರಕ್ಕೆ ಶಾಸ್ತ್ರ ಮಾಡ್ಬೇಕು ಅನ್ನೋದು ಮರ್ತು ಬಿಟ್ಟಿದೀಯಾ? ಅತ್ತೆ, ಅದು ಈ ಎಲೆಕ್ಷನ್ ಅದು ಇದು ಅಂತ ಗಡಿಬಿಡಿಯಲ್ಲಿ ಈ ವಿಷಯನೇ ಮರ್ತೋಗಿತ್ತು. ಇವತ್ತೇ ಚಂಪಾ ಮತ್ತೆ ಸುಭಾಷನ್ ಕೈಯಲ್ಲಿ ಪೂಜೆ ಮಾಡಿಸ್ಬಿಟ್ಟು ಕಿತ್ತಾಕ್ಸ್ಬಿಡ್ತೀನಿ ಬಿಡಿ. ನಾವು ಯಾವತ್ತೂ ಏನ್ ಮರೆತ್ರು ಆಚಾರ ವಿಚಾರ ಮರಿಬಾರ್ದು ಕಣ್ರೆ. ಒಂದ್ ಮದ್ವೆ ಆಗಿ ಮನೆ ತುಂಬಿಸ್ಕೊಂಡು ಸಂಸಾರ ಶುರು ಮಾಡಿ ಅವ್ರಿಗೆ ಮಗ ಹುಟ್ಟಿ ಬೆಳೆಯೋ ಗಂಟ ಪ್ರತಿಯೊಂದಕ್ಕೂ ಶಾಸ್ತ್ರ ಅನ್ನೋದೈತೆ. ಅದ್ರ ಪ್ರಕಾರ ಮಾಡಿದ್ರೆ ಮನೆಗೂ ಒಳ್ಳೇದು, ಶಾಸ್ತ್ರ ಮಾಡಿಸ್ಕೊಂಡವ್ರಿಗೂ ಒಳ್ಳೇದು. ಅಜ್ಜಿ, ಮಗು ಹುಟ್ಟಿ ಬೆಳೆಯೋ ಗಂಟನೂ ಶಾಸ್ತ್ರ ಇರ್ತದೆ ಅಂದ್ರಲ್ಲ, ಹಂಗೆ ಈ ಸೀಮಂತಕ್ಕೂ ಶಾಸ್ತ್ರ ಏನಾದ್ರೂ ಇರ್ತದೆ? ಮತ್ತೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ರೀತಿ ರಿವಾಜು ಅನ್ನೋದು ಇರುತ್ತೆ. ಅದರಲ್ಲೂ ಸೀಮಂತ ಕಾರ್ಯಕ್ರಮ ಅಂದ್ರೆ ಅದಕ್ಕೆ ವಿಶೇಷವಾದ ಮಹತ್ವನೇ ಇರುತ್ತೆ. ಒಂದೆಣ್ಣು ಮಗುವಿಗೆ ಜನ್ಮ ಕೊಡೋದು ಅಂದ್ರೆ ಅದು ಬರೀ ತಾಯಿ ಆಗೋದು ಮಾತ್ರ ಅಲ್ಲ, ಅವಳಿಗೆ ಪುನರ್ಜನ್ಮ ಸಿಕ್ಕಂಗೆ. ಅದಕ್ಕೆ ಅವಳಿಗೆ ಸೀಮಂತ ಮಾಡಿ ಅರಸಿ ಆರೈಸೋದು. ಹಂಗಾರೆ ಅಜ್ಜಿ, ಇವಾಗ ನಾವೇನಾದ್ರೂ ಸೀಮಂತ ಕಾರ್ಯಕ್ರಮಕ್ಕೆ ಹೋಯ್ತಾ ಇದ್ರೆ ಅದಕ್ಕೆಲ್ಲ ಏನೇನ್ ತಕೊಂಡ್ ಹೋಗ್ಬೇಕು? ಅವು ಸೀರೆ, ಬಳೆ, ಅರಿಶಿಣ, ಕುಂಕುಮ, ಮಡಿ ತುಂಬೋ ಸಾಮಾನುಗಳು, ತಟ್ಟೆ ತುಂಬೋ ಸಾಮಾನುಗಳು ಎಲ್ಲ ತಗೊಂಡೋಗ್ಬೇಕು. ಅಲ್ಲ ಕಣವ ಮುದ್ದು ಸೊಸೆ, ಏನು ಇದ್ದಕ್ಕಿದ್ದಂಗೆ ಸೀಮಂತದ ಬಗ್ಗೆ ಕೇಳ್ತಾ ಇದೆಯಾ?
ನಾನು ಕೇಳ್ತಾ ಇರೋದು ನಿನ್ನನ್ನೇ. ಹೇಳು. ಚಿಕ್ಕತ್ತೆ, ಅದು ನನ್ನ ಫ್ರೆಂಡು ಸೀಮಂತ ಇತ್ತು. ಅದಕ್ಕೆ ನನ್ನ ಮತ್ತೆ ಗೌಡ್ರನ್ನ ಕರೆದೋಳೆ. ಅದಕ್ಕೆ ಏನೇನು ತಗೊಂಡು ಹೋಗ್ಬೇಕು ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಕೇಳಿದೆ. ಕರ್ದವ್ರು ಅಂದ್ರೆ ನೀವು ಹೋಗ್ಬಿಟ್ಟು ಮೂವಿ ಮಾಡ್ಬಿಟ್ಟು ಬನ್ನಿ. ಅದು ಬಿಟ್ಟು ನೀವೇ ಎಲ್ಲ ಯಾಕೆ ತಗೊಂಡೋಗ್ಬೇಕು? ಸದ್ಯಕ್ಕೆ ಅವಳ ಗಂಡ ಬಿಟ್ರೆ ಅವಳಿಗೆ ಅಂತ ಯಾರೂ ಇಲ್ಲ ಅಜ್ಜಿ. ಯಾರು ಇಲ್ಲ ಅಂದ್ರೆ ಅಪ್ಪ ಅವ್ವ ಇಲ್ದೇ ಇರೋ ಅನಾಥೇನೆ? ಒಂಥರ ಹಂಗೆಯ ಪಾಪ. ಈಗ ಅದನ್ನೆಲ್ಲ ತಂದ್ಕೊಡಕ್ಕೆ ಅವಳಿಗೆ ಯಾರಿದ್ದಾರೆ ಹೇಳಿ? ಹಂಗಾರೆ ಈ ಶಾಸ್ತ್ರ ಏನಾದ್ರೂ ಮಾಡದೆ ಹೋದ್ರೆ ಅವ್ರಿಗೆ ಒಳ್ಳೇದಾಗಕ್ಕಿಲ್ವೇ? ಒಳ್ಳೇದಾಗಕ್ಕಿಲ್ಲ ಅಂತೇನಿಲ್ಲ. ಆದ್ರೆ ಶಾಸ್ತ್ರ ಮಾಡೋದ್ರಿಂದ 4-6 ಜನರ ಆಶೀರ್ವಾದ ಸಿಗುತ್ತೆ. ಹಂಗೆ ತುಂಬಿದ ಗರ್ಭಿಣಿಗೆ ಖುಷಿನೂ ಆಯ್ತದೆ. ಪಾಪ ಅವಳಿಗ ಅದೃಷ್ಟ ಇಲ್ವಲ್ಲ ಅಜ್ಜಿ. ವಿದ್ಯಾ, ಯಾಕಂಗ್ ಹೇಳ್ತೀಯಾ? ಈಗ ನೀನೇ ಇದ್ಯಾ ಅಲ್ವಾ, ನೀನೇ ಏನೇನ್ ಬೇಕು ಅಂತ ಅವಳಿಗೆ ತಗೊಂಡೋಗ್ ಕೊಡು. ಅತ್ತೆ, ಏನೇನ್ ತಕೊಂಡೋಗ್ಬೇಕು ಅಂತ ನನಗ್ ಸರಿಯಾಗಿ ಗೊತ್ತಿಲ್ಲ. ಮೋನಾ, ಅದೇನೋ ಅವ್ವ ಅಪ್ಪ ಇಲ್ದೇ ಇರೋ ಮಗು ಅಂತ ಹೇಳ್ತವಳೆ. ನೀನೇ ತಾಯಿ ಸ್ಥಾನದಲ್ಲಿ ನಿಂತ್ಬಿಟ್ಟು ಅದೇನೇನ್ ಬೇಕೋ ಎಲ್ಲ ತರಿಸ್ಬಿಟ್ಟು ವ್ಯವಸ್ಥೆ ಮಾಡಿ ಕಳಿಸ್ಬಿಡವ್ವ. ಲೇ ಇದ್ಯಾ, ಇದನ್ನೆಲ್ಲ ನಾನು ನಿಂಗೆ ಯಾಕೆ ಹೇಳ್ತಾ ಇವ್ನಿ ಅಂತ ನಿಂಗೆ ಗೊತ್ತಾ? ಯಾಕಜ್ಜಿ? ಈಗ ನಡೀತಾ ಇರೋದು ನಿನ್ನ ಗೆಳತಿ ಸೀಮಂತ. ಹಂಗೆ ನಿನ್ನ ಸೀಮಂತನೂ ಬಿರ್ನೆ ನಡೀಲಿ ಅನ್ನೋ ಆಸೆಯಿಂದ. ಬರೀ ನಾಚ್ಕೊಂಡ್ರೆ ಆಗಕ್ಕಿಲ್ಲ. ನೀನು ನಮ್ಮ ಮಟ್ಟಿಗೆ ವಾರಸ್ದಾರನ ಕೊಟ್ಬಿಡು. ಸರಿ ಅಜ್ಜಿ. ಹಿಂಗೆ ಬರೀ ತಲೆ ಅಲ್ಲಾಡ್ಸ್ಕೊಂಡು ತಡ ಮಾಡಿದ್ರೆ ಸ್ವಂತ ಮುರಿದ್ಬಿಡ್ತೀನಿ ಆಟೆ. ಅದ್ಯಾರ್ದೋ ಸೀಮಂತ ಅಂದಿಯಲ್ಲ, ಅವಳನ್ನ ನಮ್ಮ ಮನೆ ಮಗಳು ಅನ್ಕೊಂಡು ಅಚ್ಚುಕಟ್ಟಾಗಿ ಮಾಡ್ಬಿಟ್ಟು ಬಾ ಆತಾ. ಥ್ಯಾಂಕ್ಸ್ ಅಜ್ಜಿ. ಅದನ್ನೇ ಕನ್ನಡದಲ್ಲಿ ಹೇಳಕ್ ಆಗಕ್ಕಿಲ್ವೇ? ಅದೇನು ಟಾಂಗು ಪಾಂಗು? ಸರಿ ಸರಿ, ಕೆಲಸ ಮಾಡಿ. ಏನಿ 3 ಅಡಿ ಸುತ್ತಿ ಬಳಸಿ ಮುತ್ಕಿ ತವ ವಿಚಾರ ಬಾಯ್ ಬಿಡ್ಸ್ಕೊತಾವಳಲ್ಲ. ಅವ್ವ, ಆಟೋತಿಂದ ನೋಡ್ತಾನೆ ಇವ್ನಿ. ಏನ್ ಯೋಚನೆ ಮಾಡ್ತಿದ್ಯಾ ಅಂತದ್ದು? ಆ ದಿಕ್ಕು ದೆಸೆ ಇಲ್ದೇ ಇರೋಳು ಯಾರು? ಅವ್ವ, ಅದ್ ತಿಳ್ಕೊಂಡು ನಮ್ಗೆ ಏನಾಗ್ಬೇಕಾದದು? ಅವಳು ಯಾವಳಾದ್ರೆ ನಮ್ಗೇನು? ಲೇ ದಡ್ಡಿ, ಒಂದು ಫಂಕ್ಷನ್ಗೆ ನಮ್ಮನೆಯಿಂದ ಆಟೋ ತಗೊಂಡು ಹೋಯ್ತಾ ಇದೀವಿ ಪ್ರೀತಿಯಿಂದ ಅಂದ್ರೆ ಆ ಫಂಕ್ಷನ್ ಮಾಡೋರು ನಮ್ಮ ಮನೆಗೆ ಬಂದು ಕರಿಬೇಕಲ್ವೇ? ಹಂಗೆ ಯಾರಾದ್ರು ಕರೆದವ್ರೆ? ಇದ ಕಣಕ್ಕೆ ಇದು ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ. ಈ ಹುಡ್ಗನ್ ಮಗಳು ಸಾಮಾನ್ಯದವಳಂತೂ ಅಲ್ಲ, ಏನೋ ಮಾಡಕ್ ಹೊಂಟವಳೆ. ಅವಳು ಏನಾನ ಮಾಡ್ಕೊಳ್ಳಿ ಬಿಡು ಸಾವಿತ್ರಿ. ಹಾಗೆ ಸುಮ್ಕೆ ಯಾರ್ ಸೀಮಂತು ಕೊಯ್ತಿದ್ದಳು ಅಂತ ಕುತೂಹಲಕ್ಕೆ ಅವಳನ್ನ ಕೇಳ್ತಾ ಇದ್ದೆ ಆಟೆಯ. ಯಾಕಕ್ಕೆ ನಮ್ತವನೇ ಮುಚ್ಚಿಡಕ್ ಪ್ರಯತ್ನ ಮಾಡಿ? ನಿನ್ ಮನ್ಸ್ನಲ್ಲಿ ಏನೈತೆ ಅಂತ ನಮಗ್ ಸಂದಾಗ ಗೊತ್ತು. ನಿನ್ನ ಆಸೆ ಈಡೇರೋದಿಕ್ಕೆ ನಾವು ಕೈ ಜೋಡಿಸ್ತೀವಿ. ಅದೇ ರಾಮ ಸೇತುವೆ ಕಟ್ಟಕ್ಕೆ ಅಳಿಲ್ ಸೇವೆ ಮಾಡ್ತಲ್ಲ, ಹಂಗೆ ನಿನ್ ಪ್ರಯತ್ನಕ್ಕೆ ನಮಗೂ ಸೇವೆ ಮಾಡಕ್ಕೆ ಅವಕಾಶ ಕೊಡತ್ಗೆ. ನೀನ್ ಏನ್ ಹೇಳ್ತಿದ್ಯವ್ವ? ನನ್ಗೆ ಅರ್ಥ ಆಯ್ತಿಲ್ಲ. ನನ್ ಮನ್ಸೊಳಗೆ ಏನಿದ್ದತ್ತು? ಅದ್ಕೆ ನೀನು ಅವಳನ್ನ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಕಾಯ್ತಾ ಇದೀಯ ತಾನೇ? ಇದು ನಮಗೆ ಸಂದ ಗೊತ್ತು.
ಅದಕ್ಕೆ ಅವಳ ವಿರುದ್ಧವಾಗಿ ಒಂದೇನಾರು ಅವಕಾಶ ಸಿಗ್ತದ ಅಂತ ಕಾಯ್ತಾ ಇದ್ದೀರಾ ಅಂತಾನು ನಂಗೆ ಸಂದಾಗ ಗೊತ್ತು. ಅವಳ ಮ್ಯಾಕೆ ನಿಮ್ಮಷ್ಟೇ ದ್ವೇಷ ಕೋಪ ನಮಗೂ ಅದೇ ಅದಕ್ಕೆ. ಹೆಂಗಾರು ಮಾಡಿ ಅವಳನ್ನ ಈ ಅಟ್ಟಿ ಬಿಟ್ಟು ಆಚೆಗೆ ಹಾಕ್ಬೇಕು. ಆವಾಗ್ಲೇ ನಮ್ಗೆ ನಿಮ್ಮಿಬ್ರಿಗೂ ನೆಮ್ಮದಿ. ಸರಿ ಕಣವ, ಈಟ್ ಹೇಳ್ತಾ ಇದೀಯ. ಅವಳನ್ನ ಮನೆಯಿಂದ ಕಳ್ಸೋ ಉದ್ದೇಶ ನನಗಿಲ್ಲ. ನಿನ್ಗೋಸ್ಕರ ಈ ಕೆಲಸ ಮಾಡ್ತೀನಿ. ಈಗ ವಿದ್ಯಾ ಯಾರ್ ಸೀಮಂತಕ್ಕೆ ಹೋಯ್ತಾವಳೆ ಅಂತ ಗೊತ್ತಾದ್ರೆ ಒಂದ್ ಆಟ ಆಡ್ಬೋದು. ಅಯ್ಯೋ ಅದ್ಕೇನಂತೆ, ನನ್ ಮಗಳು ಇಲ್ವೇ, ಅವಳು ಎಲ್ಲಿ ಹೋಯ್ತಾಳೆ, ಯಾರ್ ಸೀಮಂತಕ್ಕೆ ಹೋಯ್ತಾಳೆ ಎಲ್ಲ ತಿಳ್ಕೊಂಡ್ ಬಂದ್ಬಿಡ್ತಾಳೆ. ವಿನಂತಿ, ದಿಟ್ವಾಗ್ಲೂ ಈ ಕೆಲಸ ನಿನ್ನಿಂದ ಆಯ್ತದೇನವ? ಯೋಚನೆ ಮಾಡ್ಬೇಡ ಅತ್ತೆ. ಅವಳು ಎಲ್ಲೋಯ್ತಾಳೆ ಏನ್ ಮಾಡ್ತಾಳೆ ಅನ್ನೋದನ್ನ ಸಾಕ್ಷಿ ಸಮೇತ ನಿಮ್ ಮುಂದಕ್ಕೆ ತಂದು ಮಡಗ್ತೀನಿ. ನೀನ್ ಆಟ ಮಾಡವ, ಮುಂದಕ್ಕೆ ಏನ್ ಮಾಡ್ಬೇಕು ಅಂತವ ನಾನು ಹೇಳ್ತೀನಿ. ನನ್ನ ಆಸೆ ಆಕಾಂಕ್ಷೆಗಳನ್ನ ಹೇಳ್ಕೊಳಕ್ಕೆ ನಿನ್ ಬಿಟ್ರೆ ಬೇರೆ ಯಾರು ಇಲ್ಲ. ನೀನು ಮತ್ತೆ ಭದ್ರಾ ಬಂದು ನನ್ ಶ್ರೀಮಂತ ಶಾಸ್ತ್ರ ನಡ್ಸ್ಕೊಟ್ಟಿರಾ? ನಾನು ಅವ್ರನ್ನ ಕರ್ಕೊಂಡ್ ಬಂದು ನಿಮ್ ಸೀಮಂತ ಸಂದಾಗ್ ಮಾಡಿ ನಿಮ್ ಆಸೆನ ಪೂರೈಸ್ತೀವಿ. ಭವಾನಿ ಅಕ್ಕಂಗೇನೋ ಮಾತ್ ಕೊಟ್ಟು ಬಂದೀವ್ನಿ, ಆದ್ರೆ ಗೌಡ್ರನ್ ಹೆಂಗ್ ಕರ್ಕೊಂಡ್ ಹೋಗೋದು? ಓ, ಇಲ್ಲೇ ಕುಂತಿದ್ಯಾ? ಊಟ ಮಾತ್ರ ಇವತ್ತು ಆ ಪಕೋಡ ಮಾಡಿದ್ರಲ್ಲಮ್ಮಿ, ಏನ್ ಸಖತ್ತಾಗಿ ಮಾಡಿದ್ರಮ್ಮಿ. ಆ ರಸಮ್ ಅಂತೂ ಯಪ್ಪ, ಓ ಬಾಯಿಗಿಟ್ರೆ. ಆ ಖೀರಂತೂ ಏನ್ ಸಂದಾಗಿತ್ತಮ್ಮಿ. ಅಮ್ಮಿ ಅಮ್ಮಿ, ಇದ್ಯಾಕಮ್ಮಿ ಹಿಂಗ್ ಕೂತಿದ್ದಿ? ಗೌಡ್ರೆ, ನಾನು ಏನ್ ಕೇಳಿದ್ರುವೆ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ದೆ ನಿನ್ ಮಾತ್ನ ನಡ್ಸ್ಕೊಡ್ತೀನಿ ಅಂತ ಕೊಟ್ಟಿದ್ರಲ್ಲ, ಅದ್ದಿಟನಾ? ಅಮ್ಮೇ, ನಿಂಗ್ ವರ ಕೊಟ್ಟಿರೋದ್ ಯಾರು ಅನ್ಕೊಂಡಿದ್ಯಾ? ಅದು ಈ ಭದ್ರೇಗೌಡ. ಭದ್ರೇಗೌಡ ಏನಾದ್ರು ಒಂದ್ಕಿತ ಮಾತ್ ಕೊಟ್ರೆ ಮುಗಿತು ಕಣಮ್ಮೆ, ಅದು ಮುಗ್ದಂಗೆ ಲೆಕ್ಕ. ಅಮ್ಮಿ, ಅದ್ ಸರಿ, ಅದನ್ನ ಯಾಕೆ ಈಗ ಕೇಳ್ತಾ ಇದ್ದಿ? ವರ ಕೇಳೋ ಟೈಮ್ ಬಂದದೆ. ಹೌದೇನಮ್ಮೆ, ಈಟ್ ಬರ್ರೆ ಅದನ್ನ ಕೇಳೋ ಟೈಮ್ ಬಂದ್ಬಿಡ್ತೆ. ಅದೇನು ಅಂತ ಕೇಳಮ್ಮೆ. ಗೌಡ್ರೆ, ಒತ್ತಾರಕ್ಕೆ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ದೆ, ನಾನು ಎಲ್ಲಿ ಹೇಳ್ತೀನೋ ಅಲ್ಲಿ ಕರ್ಕೊಂಡು ಹೋಗ್ತೀರಾ? ಆಯ್ತು ಬಿಡಮ್ಮೆ, ಅದಕ್ಕೇನಂತೆ ಕರ್ಕೊಂಡು ಹೋಯ್ತೀನಿ. ಅದ್ ಸರಿ, ಎಲ್ಲಿ ಕರ್ಕೊಂಡು ಹೋಯ್ತಾ ಇದ್ದಿ? ಗೌಡ್ರೆ, ಈಟ್ ಬೀಡ್ನೆ ಕೊಟ್ ಮಾತ್ ಮರ್ತೋದ್ರೆ? ಆದ್ ಬಿಡಮ್ಮೆ, ಅದಕ್ಕೆ ಯಾಕೆ ಕಣ್ಣಲ್ಲೇ ಕೆಂಡ ಕಾರ್ತಿ? ನೋಡಿ ಗೌಡ್ರೆ, ನೋಡ್ತಿದ್ದೀನಲ್ಲಮ್ಮಿ. ಸುಮ್ಕೆ ಕೇಳಿಸ್ಕೊಳ್ಳಿ. ಹ್ಮ್. ಕಾರಣ ಏನೇ ಆಗಿರ್ಲಿ, ಪರಿಸ್ಥಿತಿ ಎಂತದ್ದೇ ಇರ್ಲಿ, ಯಾರ ಮೇಲೂ ನೀವು ಕೋಪ ಮಾಡ್ಕೋಬಾರ್ದು. ಸರಿ ಬಿಡಮ್ಮೆ, ನಿನಗ್ ಮಾತ್ ಕೊಟ್ರಂಗೆ ನಿನ್ ಮಾತಿಗೆ ವಿರುದ್ಧವಾಗಿ ನಡ್ಕೊಂಡಂಗೆ ನೀನ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ, ಸಾಕೆ? ಈಡ್ ಸಾಕು ನಮ್ಮ ಅಪ್ಪ ನಡಿಮಯ್ಯ. ಅಮ್ಮಿ ಅಮ್ಮಿ, ಈತೆಯಾ ನನ್ಗೇನು ವರ ಕೊಡಕ್ಕಿಲ್ವೇ? ಎಲೆ ಭಕ್ತ, ನಿನ್ನ ಭಕ್ತಿಗೆ ನಾನು ಮೆಚ್ಚಿರುವೆ. ಅದೇನು ವರ ಬೇಕು ಕೇಳು, ನನ್ನ ಕೈಲಾದರೆ ನಾನು ಕೊಡುವೆ. ಅವ್ವ ದೇವಿ, ಈ ವರವ ನಿನ್ ಬಿಟ್ರೆ ಯಾರು ಕೊಡಕ್ಕಾಗಿಲ್ಲ. ಇದು ವಸಿ ದುಬಾರಿ ಅದೇ, ನೀನ್ ಮನ್ಸ್ ಮಾಡಿದ್ರೆ ಕೊಡ್ಬೋದು.
ಅಮ್ಮಿ ಅತ್ತೆ ಎಲ್ಲ ನೀವ್ ಹೇಳ್ದಂಗೆ ಮಡ್ಗಿವ್ನಿ. ಇನ್ನೊಂದ್ ಕಿತ ನೋಡ್ಬಿಡು, ಒಂದ್ ಪದಾರ್ಥ ಇಲ್ದೆ ಹೋದ್ರೆ ಅಪ್ಸಕನ ಆದಂಗೆ. ಎಲ್ಲ ಸರಿಯಾಗಿ ಅದೇ ಅತ್ತೆ. ಹಾ ಅತ್ತೆ, ನಾನು ಮತ್ತೆ ನಮ್ಮ ಮನೆಯವರು ಹೊಂಡಕ್ ಸಿದ್ಧ ಆಗಿದ್ದೀವಿ. ಸರಿ ಕಣವ, ನಿಂಗ್ ತಗೊಂಡೋಗಕ್ಕೆ ಅಂತವಾ ಎಲ್ಲ ಸಿದ್ಧ ಮಾಡಿಟ್ಟಿವ್ನಿ. ಅತ್ತೆ, ಹಂಗಾರೆ ನಾವು ಇದನ್ನೆಲ್ಲ ತಕೊಂಡೋಗ್ಬೇಕೆ? ಹ್ಞೂ ಮತ್ತೆ ಸೀಮಂತ ಶಾಸ್ತ್ರ ಅಂದ್ರೆ ತಟ್ಟೆ ತುಂಬಾ ಇದನ್ನೆಲ್ಲ ತುಂಬಿ ಬೊಸ್ರಿ ಹೆಂಗ್ಸಿಗೆ ಮೊಡ್ಲು ತುಂಬೋದು ಕಣೆ. ಲೆಕ್ಕವಾಗಿ ನೋಡಿದ್ರೆ ಇವನ್ನೆಲ್ಲ ಅವ್ರ ತವ್ರ ಮನೆಯಿಂದಲೇ ತಗೊಂಡೋಗ್ಬೇಕು. ಆ ಮಗಿಗೆ ಯಾರು ಇಲ್ಲ ಅಂದ್ಯಲ್ಲ, ಅದಕ್ಕೆ ನೀನೇ ಎಲ್ಲ ತಗೊಂಡೋಗಿ ಅಚ್ಚುಕಟ್ಟಾಗಿ ನಡ್ಸ್ಕೊಟ್ಬಿಟ್ ಬಾ. ಆಮ್ಯಾಕೆ ಇದನ್ನೆಲ್ಲ ಮುತ್ತೈದೆಯವರೇ ಮಾಡ್ಬೇಕು. ಅವ್ರವ್ರೇ ತಾನೇ? ಹ್ಞೂ ಅಜ್ಜಿ, ಅವರೆಲ್ಲ ಅವರೇ. ಆದ್ರೆ ಇಲ್ದೇ ಇದ್ದಿದ್ದು ತವ್ರಿನ ಹುಡುಗರೆ ಹಾರೈಕೆ ಮಾತ್ರ. ಆದ್ರೆ ಈಗ ಅದೆಲ್ಲ ಸಿಕ್ಕದೆ ಬಿಡಿ. ಏನ್ ಹೇಳ್ತಾ ಇದೀಯೇ? ಇದೆಂಗೆ ಅವ್ರ ತವ್ರ ಮನೆ ಹುಡ್ಗರೆ ಆದದು? ಅದೇ ಅಜ್ಜಿ, ನೀವು ಹೇಳಿದ್ರಲ್ಲ ತವ್ರಿನ ಸ್ಥಾನದಲ್ಲಿ ನಿಂತು ಎಲ್ಲ ಮಾಡ್ಬಿಟ್ ಬಾ ಅಂತ, ಅದ್ನೇ ಹೇಳ್ದೆ ಆಂಟಿಯ. ಓ ಹಂಗ ಹೇಳಿದ್ಯಾ? ಸರಿ ಬಿಡು. ಅತ್ತೆ, ಪೂಜೆ ಆಗ್ಬಿಟ್ರೆ ಇದನ್ನ ತಕೊಂಡೋಗ್ಬೋದು. ಸರಿ ಕಣವ, ಇರು. ಕ್ವಾಟ್ಲೆ, ಏ ಕ್ವಾಟ್ಲೆ, ನಿಮ್ ಸೇವೆಗೆ ಸದಾ ಸಿದ್ಧ. ಅಪ್ನೆ ಆಗ್ಲಿ ಅಜ್ಜವ. ಏ ನಿನ್ ತರ್ಲೆ ಮಾತೆಲ್ಲ ಬಿಟ್ಬಿಟ್ಟು ಇದನ್ನೆಲ್ಲ ಪೂಜೆ ಮಾಡ್ಬಿಟ್ಟು ಕಾರಲ್ಲಿ ಮಡಗ್ಬಿಡು. ಆಟೆ ತಾನೆ, ಸರಿ ಅಜ್ಜವ. ಆ ಮಗಿಗೆ ಅಚ್ಚುಕಟ್ಟಾಗಿ ಸೀಮಂತ ಆಗಿ ಯಾವುದೇ ತೊಂದರೆ ಇಲ್ಲದೆ ಹೆರಿಗೆ ಆಗುವಂಗ್ ಮಾಡಪ್ಪ. ಇವನ್ನೆಲ್ಲ ತಗೊಂಡೋಗಿ ಕಾರಲ್ಲಿ ಮಡಗು. ಸರಿ ಅಜ್ಜವ. ನಿಧಾನ. ಅಜ್ಜಿ, ನಾನ್ ಬರೀ ಹೇಳಿದ್ದು ನಿಮ್ಗೆ ಸೀರೆ ಹಣ್ಣು ಮಾತ್ರ, ಆದ್ರೆ ನೀವು ಈಟೆಲ್ಲ ಕೊಟ್ಬಿಟ್ಟು ಕಳಿಸ್ತಿದ್ದೀರಾ. ಒಂದ್ ಹೆಣ್ಣು ಬಸುರಿ ಆದಾಗ ಅವಳಿಗೆ 108 ಬೈಕೆ ಇರ್ತವೆ ಕಣೆ. ತನ್ನ ತವ್ರ ಮನೆಯಿಂದಾನೇ ಇದೆಲ್ಲ ಆಗ್ಲಿ ಅನ್ನೋ ಆಸೆ ಇರ್ತದೆ ಅವಳಿಗೆ. ಅವಳ ಆಸೆ ತೀರ್ದಾಗ್ಲೇ ಯಾವ ತೊಂದ್ರೆನೇ ಇಲ್ದೆ ಅವಳಿಗೆ ಹೆರಿಗೆ ಆಗೋದು. ಅಜ್ಜಿ, ಅಂದಂಗೆ ನಿಮ್ಗೊಂದು ಹೇಳ್ಬೇಕಿತ್ತು. ಆ ಯೋನಿ ಅದು? ಐ ಲವ್ ಯು ಅಜ್ಜಿ. ಏನೇ ಹಂಗಂದ್ರೆ? ಅತ್ತೆ, ನೀವು ಅಂದ್ರೆ ಅವಳಿಗೆ ಶಾನೆ ಇಷ್ಟ ಅಂತೆ. ಓ ಹಂಗಂದ್ರೆ ಈಟು ದಿನ ಇಷ್ಟ ಇರ್ಲಿಲ್ವೋ? ಅಜ್ಜಿ, ದಿಟ ಹೇಳ್ತಾ ಇದ್ದೀನಿ. ಮುಂಚೆ ನಂಗೆ ಇಷ್ಟನೇ ಇರ್ಲಿಲ್ಲ, ಆದ್ರೆ ಈಗ ಸಾನೆ ಇಷ್ಟ. ಐ ಲವ್ ಯು ಅಜ್ಜಿ. ಲೇ ಇವಳೆ, ಏ ಲೇ ಮೋನಾ, ಇವಳಿಗೆ ತಿಳುವಳಿಕೆ ಕಮ್ಮಿ ಅನ್ಕೊಂಡಿದ್ದೆ, ಆದ್ರೆ ಶಾನೆ ಬುದ್ಧಿವಂತೆ. ಎಲ್ಲ ತಿಳುವಳಿಕೆನೂ ಅದೇ. ಅದೇನೋ ಅಡುಗೆ ಮನೆಯಲ್ಲಿ ಕೆಲಸ ಇದೆಯಾ ಅಂದಿದ್ಯಲ್ಲ, ಹೋಗು. ಸರಿ ಅತ್ತೆ. ದ್ಯಾವ್ರೆ, ಆ ಮಗಿಗೆ ನನ್ನ ಮೊಮ್ಮಗಳು ಅನ್ಕಂಡೆ ಎಲ್ಲ ಉಪಚಾರ ಮಾಡಿ ಕಳ್ಸಿದೀನಿ. ಒಳ್ಳೇದಾಗ್ಲಪ್ಪ ಅವಳಿಗೆ. ಆ ತಾಲೂಕ್ನಾಗೆ ನಮ್ಮ ಆಫೀಸ್ ಇರ್ತದೆ, ಅಲ್ಲಿ ಹೋಗ್ಲಿ. ಸರಿ ಕಲ, ಸರಿ ಸರಿ.
ನಮ್ಮ ಮೈಕ್ಳಿಗೆಲ್ಲ ಹೇಳ್ಬಿಡ್ಲಾ? ಹಾ ಗೋವಿಂದ, ಆಮೇಲೆ ನಾವೆಲ್ಲಿ ಹೋಯ್ತೀವಿ ಅಂತ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಅಧ್ಯಕ್ಷರಿಗೆಲ್ಲ ಹೇಳಿದೀಯೇ? ಹ್ಞೂ ಅಣ್ಣ, ಇವತ್ತು ಕೆರಗೋಡು ಒಬ್ಳಿ ಕಡೆಗೆ ಹೋಯ್ತಾ ಇದ್ದೀವಿ. ಅಲ್ಲಿ ನಾಯಕರನ್ನೆಲ್ಲ ಬರೀ ಕೇಳಿವ್ನಿ. ಸರಿ. ಕ್ವಾಟ್ಲೆ ಎಲ್ಲಲ್ಲ ಭದ್ರ ಕಾಣಿಸ್ತಾ ಇಲ್ಲ? ಮಾವಯ್ಯ ಅಣ್ಣ ತಮ್ಮ ಅದಕ್ಕೆ ಮುನ್ನ ಸೀಮಂತು ಕರ್ಕೊಂಡು ಹೋಗಕ್ಕೆ ರೆಡಿ ಆಯ್ತಾ ಇರಬೇಕು. ಅಣ್ಣ, ಅದು ಕೆರಗೋಡು ಹೋಬ್ಳಿನಾಗೆ ನಮ್ಗಿಂತ ಹೆಚ್ಚಿಗೆ ಜನರ ಪರಿಚಯ ಇರೋದು ನಮ್ ಭದ್ರನ್ಗೆಯ. ನಮ್ಗಿಂತ ಮುಖ್ಯವಾಗಿ ಅವನ್ ನಮ್ ಜೊತೆಗೆ ಬಂದಿದೆ ಸಂದಾಕಿರೋದು. ಅದು ಸರಿನೇ. ಹಂಗಾರೆ ಬದ್ರು ನಮ್ ಕೂಟ ಬರಕ್ ಹೇಳ್ಬಿಡು. ಗೌರಿ ದುಃಖದಾಗೆ ಗಂಡಸ್ಗೇನಪ್ಪ ಕೆಲ್ಸ ಅನ್ನೋ ಹಂಗೆ ಈ ಸೀಮಂತದಾಗೆ ನಮ್ ಬದ್ರಿಗೆ ಏನಿಲ್ಲ ಕೆಲ್ಸ. ಅದ್ರ ಬದಲು ನಮ್ಮ ವಿನಂತಿ, ಈಶ್ವರಿ, ನಮ್ಮ ಮೋನ ಇವರೆಲ್ಲರೂ ಕೂಟ ಹೋಗಿ ಸೀಮಂತ ಶಾಸ್ತ್ರ ಮುಗಿಸ್ಕೊಂಡ್ ಬರ್ಲಿ. ಪಟ್ಲೆ ನೀನೇ ಹೋಗಿ ಅವ್ರನ್ನೆಲ್ಲ ಕರ್ಕೊಂಡ್ ಬಂದ್ಬಿಡ್ಲಾ? ಅಯ್ಯಯ್ಯೋ, ಮಾವ ಹಿಂಗ್ ಹೇಳ್ತೋರಲ್ಲಪ್ಪ. ಈಗೇನಾರುವೆ ಮಾವ ಹೇಳ್ದಂಗೆ ಮಾಡ್ಬಿಟ್ರೆ ಆಟೆ ಕತೆ. ವಿದ್ಯಾ ಅವಳ ಗೆಳತಿ ಜೊತೆಲಿ ತನ್ನ ಗಂಡನ ಜೊತೆ ಬರ್ತೀನಿ ಅಂತ ಹೇಳ್ಕೊಂಡವಳಂತೆ. ಅವ್ರಿಬ್ರು ಹೋಗ್ ಬರ್ಲಿ ಬಿಡಿ. ಅಲ್ಲ ಮೋನ, ನಮ್ ಭದ್ರ ಅವಾಗ ಅಲ್ಲೇನ್ ಮಾಡೋಣ? ಅಲ್ಲಮ್ಮ, ನೀವನ ಹೋದ್ರೆ ಶಾಸ್ತ್ರನಾದ್ರೂ ಮಾಡ್ತೀರಿ, ಅವಳ ಗೆಳತಿಗೆ ಇನ್ನೂ ಖುಷಿ ಆಯ್ತದೆ. ಶಿವರಾಮ, ಮೊದ್ಲೇ ಎಲೆಕ್ಷನ್ ಟೈಮು, ಅಟ್ಟಿಗೆ ಹೋಗೋರು ಬರೋರು ಇದ್ದೇ ಇರ್ತಾರೆ. ಅಟ್ಟಿ ಹೆಂಗಸ್ರೆಲ್ಲ ಹೋಗಿ ಅಲ್ಲೇ ಕೂತ್ಕೊಂಡ್ಬಿಟ್ರೆ ಇಲ್ಲಿಗೆ ಬರೋರನ್ನ ಸಂಭಾಳಿಸೋರು ಯಾರು?